ಬೆಳಿಗ್ಗೆ ಸ್ನಾನವನ್ನು ಮಾಡಿ ಗಣೇಶನನ್ನು ಪೂಜಿಸಿ ಸಾಯಂಕಾಲದಲ್ಲಿ ಪುನಃ ಸ್ನಾನವನ್ನು ಮಾಡಿ ಭಗವಂತನನ್ನು ಸಂಕಷ್ಟ ವ್ರತ ವಿಧಿಯಂತೆ ಪೂಜೆಯನ್ನು ಮಾಡಿ ಬೇಡ್ಕೊಂಡಾಗ ವ್ರತದ ಮಹಿಮೆ ಆ ಫಲವಾಗಿ ಎಲ್ಲ ಕಷ್ಟಗಳು ದೂರ ಆಗ್ತವೆ ಎಂಬುದಾಗಿ ಇದರಲ್ಲಿ ಹೇಳಿದ್ದಾರೆ. ಈ ಭಗವಂತನ ಪೂಜೆಯನ್ನು ಮಾಡಬೇಕಾದ್ರೆ ಶುದ್ಧಿಯಾಗಿ ಭಗವಂತನ ಹೆಸರಲ್ಲಿ ಬರಬೇಕು ಅಂತ ವಿಧಿ, ಪೂಜೆಯ ವಿಧಿ. ಅಥವಾ ನಾವು ದಿನಾಲು ಭಗವಂತನ ಹತ್ರ ಬರಬೇಕಾದ್ರೆ ಕೈಕಾಲು ಮಗು ತೊಳ್ಕೊಂಬರ್ರೋ, ಸ್ನಾನ ಮಾಡ್ಕೊಂಬರ್ರೋ ಅಂತೆಲ್ಲ ಹೇಳಿದ್ರೆ ನೀವು ಕೇಳ್ತೀವಿ. ವಿಶೇಷವಾಗಿ ಏನಾದ್ರು ಸಂಕಲ್ಪವನ್ನು ಮಾಡದಿದ್ದರೆ ಸ್ನಾನ ಮಾಡಿಕೊಂಡು ದೇವ್ರನ್ನ ಬಾರಪ್ಪ, ಮಡಿ ಬಟ್ಟೆ ಮಾಡ್ಕೊಂಡು ಬರಪ್ಪ ಅಂತ ಹೇಳ್ತೀವಲ್ವ. ಹೀಗೆ ಶುದ್ಧತೆಯನ್ನು ಮಡಿ ಮತ್ತು ಶುದ್ಧತೆಯನ್ನು ಭಗವಂತನ ಇದರಲ್ಲಿ ನಿಯಮ. ಅದು ಭಗವಂತನ ಬಳಿಗೆ ಬರಬೇಕಾದ್ರೆ ಆ ರೀತಿಯಲ್ಲಿ ಬರಬೇಕು ಅನ್ನೋ ನಿಯಮ. ಈ ಸ್ನಾನವನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ನಾನಗಳನ್ನು ಹೇಳಿದ್ದಾರೆ. ನಾವು ದೇಹದಲ್ಲಿರುವ ಕೊಳೆಯನ್ನು ತೊಳ್ಕೊಳ್ಳುವುದಕ್ಕೆ ಜಲದಿಂದ ಸ್ನಾನವನ್ನು ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಹಾಗೆಯೇ ಈ ಜಲಸ್ನಾನ ಮತ್ತು ಮೃತ್ತಿಕಾ ಸ್ನಾನ, ಸೂರ್ಯ ಸ್ನಾನ ಮತ್ತು ಈ ಔಷಧಿಗಳ ಸ್ನಾನ, ತೀರ್ಥ ಸ್ನಾನ, ಹೀಗೆ ಮತ್ತು ಅಭ್ಯಂಗ ಸ್ನಾನ, ಮಂಗಳ ಸ್ನಾನ, ಈ ಥರ 7 ಸ್ನಾನಗಳನ್ನು ಹೇಳಿದ್ದಾರೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಸ್ನಾನಗಳನ್ನು ಮಾಡಿಸ್ತಾರೆ. ಅದನ್ನು ತಿಳಿದವರು ಅದನ್ನು ಮಾಡಿಸ್ತಾರೆ. ಈ ನಾವು ನಿತ್ಯವೂ ದೇಹವನ್ನು ಶುದ್ಧಿ ಮಾಡಿಕೊಳ್ಳೋದಕ್ಕೆ ನೀರಿನಿಂದ ಸ್ನಾನ ಮಾಡಿಕೊಂಡು ಭಗವಂತನ ಇದರಲ್ಲೋ ಅಥವಾ ಗುರು ಹಿರಿಯರನ್ನು ಆಶೀರ್ವಾದ ಪಡಿಬೇಕಾದರೂ ಅದನ್ನು ಪಾಲಿಸ್ತೇವೆ. ಹೀಗೆ ಅಭ್ಯಂಗ ಸ್ನಾನದಿಂದೆಲ್ಲ ಗೊತ್ತು. ದೀಪಾವಳಿಯಲ್ಲಿ ಎಣ್ಣೆ ಸ್ನಾನ ಮಾಡೋದು ಅಭ್ಯಂಗ ಸ್ನಾನ ಅಂತ ಹೇಳ್ತಿರಲ್ವಾ. ನರಕ ಚತುರ್ದಶಿ ಆವತ್ತು ಎಲ್ಲರೂ ಅಭ್ಯಂಗ ಸ್ನಾನ ಮಾಡೋದು ನಿಮ್ಗೆ ಗೊತ್ತೇ ಇದೆ ಅಲ್ವಾ. ಹಾಗೆ ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಅದನ್ನು ಮಾಡಿಸೋದಿದೆ. ಅಭ್ಯಂಗ ಸ್ನಾನ ಅಂದರೆ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು, ಸ್ವಲ್ಪ ಸಮಯ ಕಾದ್ಕೊಂಡು ಆಮೇಲೆ ಸ್ನಾನ ಮಾಡಬೇಕು, ಅದರ ನಿಯಮ. ಹಾಗೆ ಸೂರ್ಯ ಸ್ನಾನ ಅಂದರೆ ದೇಹದ ಒಳಗಿಂದ ಒಬ್ಬೊಬ್ಬರಿಗೆ ಕೆಲವರಿಗೆ ದೇಹದಲ್ಲಿ ದುರ್ವಾಸನೆ ಬರ್ತಾ ಇದೆ, ಅದನ್ನು ಹೋಗಲಾಡಿಸುವುದಕ್ಕೆ ಸೂರ್ಯ ಸ್ನಾನ ಮಾಡುವ ಒಂದು ವಿಧಾನ ಇದೆ. ಆ ವಿಧಾನದಲ್ಲಿ ಮಾಡಿದರೆ ಅದು ಸರಿ ಆಗುತ್ತೆ ಅಂತ ಆ ಸ್ನಾನದ ಮಹಿಮೆ. ಹಾಗೆ ಮೃತ್ತಿಕಾ ಸ್ನಾನ ಅಂದರೆ 7 ರೀತಿಯ ಮಣ್ಣನ್ನು ಸೇರಿಸಿ ಅದನ್ನು ಸ್ನಾನ ಮಾಡಿ ದೊಡ್ಡ ದೊಡ್ಡ ಸಂಕಲ್ಪವನ್ನು ಮಾಡಿ ದೊಡ್ಡ ದೊಡ್ಡ ವ್ರತಗಳನ್ನು ಯಜ್ಞಗಳನ್ನು ಮಾಡಬೇಕಾದ್ರೆ ಆ ವಿಧಿಯಲ್ಲಿ ಸ್ನಾನವನ್ನು ಮಾಡಿಸಿ ಅವರನ್ನು ಯಾಗಶಾಲೆಗೆ ಪ್ರವೇಶ ಮಾಡಿಸ್ತಾರೆ. ಮೃತ್ತಿಕಾ ಸ್ನಾನ ಅಂತ ಮಾಡಿಸ್ತಾರೆ. ಹೀಗೆ ಆಮೇಲೆ ಮಂಗಳ ಸ್ನಾನ ಅಂದರೆ ಮದುವೆಯಲ್ಲೆಲ್ಲ ಅರಿಶಿಣ ಬಳದು ಸ್ನಾನ ಮಾಡಿಸಿದ್ರೆ ಅದು ನಿಮ್ಗೆ ಗೊತ್ತಿರುತ್ತೆ. ನೀವೆಲ್ಲ ಮದುವೆ ಆದವರು ಮದುವೆ ಮಾಡಿದವರೆಲ್ಲ ಇದ್ದೀರಿ, ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ. ಮೈಗೆಲ್ಲ ಅರಿಶಿಣ ಬಳದು ಆಮೇಲೆ ಮದುವೆ ಮಂಟಪಕ್ಕೆ ತಗೊಂಡು ಹೋಗ್ತಾರೆ ಅಲ್ವಾ. ಮಂಗಳ ಸ್ನಾನ ಅಂತ ಹೇಳ್ತಾರೆ. ಆ ಮಂಗಳ ಸ್ನಾನ ಅಂದರೆ ಅರಿಶಿಣ ಅಂದರೆ ಭಗವಂತನ ಸೋಪು ಅಂದ್ಕೊಳ್ಬೋದು. ನೀವು ಭಗವಂತನ ಸೋಪು ಅಂದ್ಕೊಳ್ಬೋದು. ನಾವೆಲ್ಲ ಮೈಗೆ ಉಜ್ಕೊಳ್ತೇವಲ್ವ. ಹಾಗೆ ಭಗವಂತನಿಗೆ ಆ ಅರಿಶಿಣ ಅಂದರೆ ಸೋಪಿನ ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಅರಿಶಿಣವನ್ನು ಬಳಕೊಂಡು ಸ್ನಾನ ಮಾಡಿ ಶುದ್ಧಿಯಾಗಿ ಮಂಗಳ ಸ್ನಾನ ಮಾಡಿ ಭಗವಂತನ ಹೆಸರಲ್ಲಿ ಇಟ್ಕೊಳ್ಬೋದು. ಮಂಟಪದಲ್ಲಿ ಆ ಮದುವೆ ಮಕ್ಕಳನ್ನು ಲಕ್ಷ್ಮೀನಾರಾಯಣ, ಪಾರ್ವತಿ ಪರಮೇಶ್ವರ ಅಂತ ಅವರನ್ನು ಅವರ ಅನುಗ್ರಹವನ್ನು ಪಡೆದು ಅವರು ದಾಂಪತ್ಯ ಜೀವನ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ಭಗವಂತನ ಬಳಿ ಮಂಟಪಕ್ಕೆ ಹೋಗಬೇಕಾದ್ರೆ ಮಂಗಳ ಸ್ನಾನವನ್ನು ಮಾಡ್ಕೊಂಡು ತಗೊಂಡು. ಹೀಗೆ ಆಮೇಲೆ ತೀರ್ಥಸ್ನಾನ. ತೀರ್ಥಸ್ನಾನ ಅಂದರೆ ನಿಮಗೆಲ್ಲ ಗೊತ್ತಿದೆ. ಯಾತ್ರೆಗೆ ಹೋದಾಗಲೋ ಅಥವಾ ನಿಮ್ಮನೇಲಿ ಪೂಜೆ ಮಾಡಿಸಿದಾಗಲೋ ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಾರೆ ಅಥವಾ ತಲೆ ಮೇಲೆ ಸರಿಯಾಗಿ ಸುರಿತಾರೆ. ಆವಾವ ಸಂದರ್ಭ ಅವರವರ ಕಷ್ಟಗಳನ್ನು ಪರಿಹರಿಸುವುದಕ್ಕೆ ಆವಾವ ಎಷ್ಟೆಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅದನ್ನು ಮಾಡ್ತಾರೆ. ಹೀಗೆ ತೀರ್ಥಸ್ನಾನ ಅಂದರೆ ತೀರ್ಥವನ್ನು ಮಾಡ್ಕೊಳ್ಳೋದು ಅಥವಾ ತೀರ್ಥ ಕ್ಷೇತ್ರಗಳಿಗೆ ಹೋಗುವುದು ಅದೊಂದು ದೊಡ್ಡ ಕೆಲಸನೇ ಆಗುತ್ತೆ ಅಲ್ವಾ. ದೊಡ್ಡ ಸಮಯ ಮತ್ತು ಶ್ರಮ ಎಲ್ಲ ಬೇಕಾಗುತ್ತೆ. ಹೀಗೆ ಆ ಸ್ನಾನವನ್ನು ಮಾಡಿ ಶುದ್ಧಿಯನ್ನು ಮಾಡಿಕೊಂಡು ಭಗವಂತನ ಎದುರಲ್ಲಿ ಬರಬೇಕು ಅನ್ನೋದು ಇದರ ನಿಯಮ. ಆವಾವ ಕಷ್ಟಗಳನ್ನು ಪರಿಹರಿಸಿಕೊಳ್ಳೋದಕ್ಕೆ ಅಂತಂಥ ಸ್ನಾನಗಳನ್ನು ಹೇಳಿದ್ದಾರೆ. ಹೀಗೆ ಭಗವಂತನಲ್ಲಿ ನಾವು ಬೇಡ್ಕೊಳ್ಳೋದೇನೆಂದರೆ ನಮಗೆ ಶುದ್ಧಿ ಮತ್ತು ಸ್ವಚ್ಛತೆ ಮತ್ತು ಮಡಿ ಇವುಗಳ ಪರಿಕಲ್ಪನೆ ಯಾಕೆ ಮಾಡಿದ್ದಾರೆ ಅಂದರೆ ಭಗವಂತನನ್ನು ಜಗತ್ತಿನ ಒಡೆಯ ಸರ್ವಾಧಿಕಾರಿ ಅಂತ ಹೇಳ್ತಾರೆ. ಅವನು ಹೇಳಿದಂತೆಯೇ ಆಗತ್ತಂತೆ. ಅವನ ಆಜ್ಞೆಯನ್ನು ಮೀರಿಯಾಗಲಿ ಅಥವಾ ಅವನನ್ನು ಮೀರಿಯಾಗಲಿ ಯಾರೂ ಏನು ಮಾಡೋದು ಸಾಧ್ಯ ಆಗೋದಿಲ್ಲ ಅನ್ನೋದು ಆ ಭಗವಂತನ ಮಹಿಮೆ. ಆ ಭಗವಂತನ ಕಾಣಬೇಕಾದ್ರೆ ನಮಗೆ ಯಾವುದಾದ್ರು ಆಫೀಸಿಗೆ ಹೋದರೆ ನಾನು ಒಳಗೆ ಬರಲ್ಲ ಅಂತ ಕೇಳ್ಕೊಂಡು ಹೋಗಲಿಕ್ಕೆ ಎಷ್ಟು ಅಡೆತಡೆಗಳಿರ್ತವೆ. ನಾಳೆ ಬನ್ನಿ ಹೇಳ್ತಾರೆ, ನಾಡ್ದು ಬನ್ನಿ ಹೇಳ್ತಾರೆ, ಇವತ್ತು ಸಮಯ ಇಲ್ಲ ಹೇಳ್ತಾರೆ. ಹೀಗೆ ಅಧಿಕಾರಿಗಳನ್ನು ಕಾಣುವುದಕ್ಕೆ ನಾವು ಎಷ್ಟು ಕಷ್ಟ ಪಡ್ತೇವೆ ಅಂತ ನಿಮಗೆಲ್ಲ ಅನುಭವದ ಮಾತೇ ಇದೆ. ನಿಮಗಂತೂ ದಿನನಿತ್ಯ ಕಾಣುವಂಥದ್ದು. ಹಾಗೆಯೇ ಭಗವಂತನನ್ನು ಸರ್ವಾಧಿಕಾರಿ, ಜಗತ್ತಿನ ಒಡೆಯ ಅಂತ ಕರೀತಾರೆ.
ಸಣ್ಣ ಸಣ್ಣ ಆಫೀಸಿಗೆ ಒಡೆಯಾರಿಗೆ ಇರುವವರೇ ಅಷ್ಟೊಂದು ಕಷ್ಟ ಕೊಡ್ತಾರೆ. ಇನ್ನು ಭಗವಂತನ ಕಾಣಬೇಕಾದ್ರೆ ನಾವು ಹೇಗೆ ಆ ನಿಯಮಗಳನ್ನು ಪಾಲಿಸಬೇಕು, ಅದಕ್ಕೆ ಯೋಗ್ಯರಾಗಿ ನಾವು ಹೇಗೆ ಹೋಗಬೇಕು ಅಂತ ಯೋಗ್ಯತೆಯನ್ನು ಪಡೆಯುವುದಕ್ಕೆ ನಮಗೆ ಬರುವಂಥ ವಿಘ್ನಗಳೆಲ್ಲ ದೂರ ಆಗಲಿ. ಆ ಭಗವಂತನ ಅನುಗ್ರಹ ಪಡೆಯುವಲ್ಲಿ ನಮಗೆಲ್ಲ ಆ ವಿಘ್ನಗಳು ದೂರ ಆಗಿ ಆ ಯೋಗ್ಯತೆಯನ್ನು ಭಗವಂತ ಅನುಗ್ರಹಿಸುವ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಲಿ ಅಂತ ಭಗವಂತನಿಗೆ ಬೇಡಿಕೊಂಡು ನಮ್ಮ ಸೇವೆಯನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಓಂ ಶ್ರೀಮನ್ ಸಂಕಷ್ಟದ ಮಹಾಗಣಪತಯೇ ನಮಃ.